ಮುಗಿಯದ ಬಂಧನ ಭಾಗ 25. ಈಗ ಕಾವ್ಯ ಫ್ರಾನ್ಸ್ನ ಬಿಡಿಸ್ಕೊಟ್ಟಿದ್ರು ಕೂಡ ಅದನ್ನು ಗಮನಿಸಿದ ಗಾಯತ್ರಿ ತಕ್ಷಣವೇ ಮಗಳ ಮೇಲೆ ಕೋಪಗೊಂಡು, ಅನ್ವಿತಾ, ಕಾವ್ಯ ಚಿಕ್ಕಮ್ಮ ನಿನಗಾಗಿ ಎಷ್ಟೊಂದು ಪ್ರೀತಿಯಿಂದ ಸಿಪ್ಪೆ ಸುಲಿದು ಸೀಡಿ ಕೊಟ್ಟಿದ್ದಾಳೆ, ಅದನ್ನು ಯಾಕೆ ತಿಂತಿಲ್ಲ? ಕನಿಷ್ಠ ಅವಳಿಗೆ ಥ್ಯಾಂಕ್ಸ್ ಆದರೂ ಹೇಳೋದಕ್ಕೆ ನಿನಗೆ ಮನಸ್ಸಿಲ್ವಾ ಅಂತ ಗದರಿಸಿದ್ಲು. ಅನ್ವಿತಾ ತಾಯಿಯ ಗದ್ದರಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತನ್ನ ಊಟವನ್ನು ಮುಂದುವರಿಸಿದ್ಲು. ಮಗುವಿನ ಅತಿಯಾದ ಹಠವನ್ನು ನೋಡಿ ಗಾಯತ್ರಿಯ ಉಬ್ಬುಗಳು ಕೆಂಡದಂತೆ ಸುಕ್ಕುಗಟ್ಟಿದ್ವು. ಅವಳ ಧ್ವನಿ ಅತ್ಯಂತ ಕಠೋರವಾಯಿತು. ಮನೆಯ ಹಿರಿಯರು ನಿನಗೆ ಪ್ರೀತಿ ತೋರಿಸುವವರ ಬಳಿ ಈ ರೀತಿ ವರ್ತಿಸೋದು ತುಂಬ ಅಗೌರವ ಅನ್ವಿತಾ. ಒಂದು ಕ್ಷಣ ಸಂಪೂರ್ಣವಾಗಿ ಸುಮ್ಮನಿದ್ದ ಅನ್ವಿತಾ ತಲೆ ಎತ್ತಿದ್ಲು. ಅವಳ ಮುಗ್ಧ ಕಣ್ಣುಗಳಲ್ಲಿ ಕಠೋರವಾದ ಹಠ, ಆಕ್ರೋಶ ತುಂಬಿತ್ತು. ನಾನು ಈ ದೈತ್ಯ ರಾಕ್ಷಸಿಯ ಕೈಯಿಂದ ಯಾವುದೇ ಕಾರಣಕ್ಕೂ ಏನನ್ನೂ ತಿನ್ನುವುದಿಲ್ಲ ಎಂಬ ಮಾತು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಪಕ್ಕದಲ್ಲಿದ್ದ ಕಾವ್ಯ ಗಾಯತ್ರಿ ತನಗಾಗಿ ಬೆಂಬಲಕ್ಕೆ ನಿಂತು ಮಗುವನ್ನು ಗದರಿಸುತ್ತಿರುವುದನ್ನು ಕಂಡಾಗ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸೋಕೆ ಮುಂದಾದ್ಲು. ಅವಳು ತಕ್ಷಣವೇ ಅತ್ಯಂತ ಕಾಳಜಿಯುಳ್ಳವಳಂತೆ ನಟಿಸುತ್ತಾ, ಅಯ್ಯೋ, ಕೋಪಗೊಳ್ಬೇಡಿ ಅತ್ತೆಯವರೇ, ಬಹುಶಃ ಅನ್ವಿತಾಳ ಹೊಟ್ಟೆ ಈಗಾಗಲೇ ತುಂಬಿರಬಹುದು, ಅದಕ್ಕಾಗಿ ಅವಳು ತಿಂತಿಲ್ಲ ಅನಿಸುತ್ತೆ. ಆಗಿಲ್ಲದಿದ್ದರೆ ಶಾಲೆಯಲ್ಲಿ ಅಥವಾ ಹೊರಗೆ ಏನಾದರೂ ಆಗಿ ಅವಳ ಮೂಡ್ ಸರಿ ಇಲ್ಲದಿರಬಹುದು. ನೀವು ಹೀಗೆ ಗದರಿದ್ರೆ ಮಗು ಹೆದರಿಕೊಳ್ಳುತ್ತಲ್ವಾ ಅಂತ ಕೃತಕ ಶಾಂತಿಯಿಂದ ಹೇಳ್ತಾಳೆ. ಅದನ್ನು ಕೇಳಿದಂತಹ ಗಾಯತ್ರಿಯ ಹೃದಯ ಕರಗೋಯಿತು. ಎಷ್ಟು ಒಳ್ಳೆ ಹುಡುಗಿ ನೀನು ಕಾವ್ಯ, ಭವಿಷ್ಯದಲ್ಲಿ ನೀನು ನನ್ನ ಮೊಮ್ಮಗಳನ್ನು ತಾಯಿಯಾಗಿ ಖಂಡಿತ ನೋಡ್ಕೊಳ್ತೀಯ ಅಂತ ಯೋಚಿಸಿದಾಗಲೆಲ್ಲ ನನಗೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಎಂದು ಗಾಯತ್ರಿ ತೃಪ್ತಿಯಿಂದ ಅವಳನ್ನು ಹೊಗಳ್ತಾ ಇದ್ದಾರೆ. ಮುಖದಲ್ಲಿ ಕಷ್ಟಪಟ್ಟು ಬಲವಂತದ ನಗುವನ್ನು ತಂದುಕೊಂಡ ಕಾವ್ಯ ಸುಹಾಸ್ನ ಕಡೆಗೆ ಎಚ್ಚರಿಕೆಯಿಂದ ತನ್ನ ನೋಟವನ್ನು ತಿರುಗಿಸಿದ್ಲು. ನೋಡಿದ್ಯಾ ನಿಮ್ಮಮ್ಮ ನನ್ನನ್ನು ಹೆಂಗೆ ಹೊಗಳ್ತಾ ಇದ್ದಾರೆ ಅನ್ನೋಂತಹ ಹೆಮ್ಮೆ ಅವಳ ಕಣ್ಣಲ್ಲಿತ್ತು. ಅದೇ ರೀತಿ ಗಾಯತ್ರಿ ತನ್ನ ಮಗ ಸುಹಾಸ್ನ ತೀಕ್ಷ್ಣವಾಗಿ ನೋಡಿದ್ಲ. ಅವಳ ಕಣ್ಣುಗಳಲ್ಲಿದ್ದ ಮಗನ ನಿರ್ಲಕ್ಷ್ಯದ ಬಗ್ಗೆ ಖಂಡನೆ ತುಂಬಿತ್ತು. ಅವಳ ಈ ನಾಟಕೀಯ ನೋಟವನ್ನು ಎದುರಿಸಿದ ಸುಹಾಸ್ನ ಮುಖ ಸಂಪೂರ್ಣವಾಗಿ ಬಿಗಿಯಾಯಿತು. ಅವನು ಕಾವ್ಯಾಳಿಗೆ ಸಂಪೂರ್ಣವಾಗಿ ಕೇಳಿಸುವಂತೆ ಅತ್ಯಂತ ತಣ್ಣಗಿನ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ಅನ್ವಿತಾಗೆ ಹೇಳ್ತಾನೆ, ಅನ್ವಿತಾ, ಹೊರಗಿನವರು ಯಾರೇ ಪ್ರೀತಿಯಿಂದ ಬಡಿಸಿದ್ರು ಆ ಆಹಾರವನ್ನು ನೀನು ತಿನ್ನುವುದಿಲ್ಲ ಎಂದು ನನಗೆ ಗೊತ್ತು. ಕಾವ್ಯ, ನೀನು ಮತ್ತೆ ಇಂತಹ ಪ್ರಯತ್ನಗಳನ್ನು ಮಾಡಬೇಡ. ಸುಹಾಸ್ನ ಈ ನೇರವಾದ ಮಾತುಗಳನ್ನು ಕೇಳಿ ಕಾವ್ಯಾಳ ಮುಖ ಸಂಪೂರ್ಣವಾಗಿ ನೋವಿನಿಂದ ಕಪ್ಪಾಯಿತು. ಎಲ್ಲರೆದುರಲ್ಲೂ ತನಗೆ ಆದ ಅವಮಾನದಿಂದ ನಾಚಿಕೆಯಿಂದ ಕುಸಿದ ಅವಳು ಸೀಗಡಿಯ ತಟ್ಟೆಯನ್ನು ಮೆಲ್ಲನೆ ತೆಗೆದುಕೊಂಡ್ಳು. ತಾನು ಅಪಾರವಾಗಿ ಪ್ರೀತಿಸುವ ಕಾವ್ಯಾಳಿಗೆ ಹೀಗೆ ಮಗನಿಗೆ ಮುಖಭಂಗವಾಗಿರುವುದನ್ನು ನೋಡಿ ಗಾಯತ್ರಿಗೆ ತಡೆದುಕೊಳ್ಳಲಾಗಲಿಲ್ಲ. ಅವಳು ಪರಿಸ್ಥಿತಿಯನ್ನು ಸರಿಪಡಿಸಲು ಬಯಸಿ ತಕ್ಷಣ ಸುಹಾಸ್ನ ಕಡೆಗೆ ತಿರುಗಿ ಕಠಿಣವಾಗಿ ಹೇಳಲು ತೊಡಗಿದ್ಲು. ಗಾಯತ್ರಿ ತಕ್ಷಣವೇ ತನ್ನ ಬಗ್ಗೆ ಸುಹಾಸ್ನ ಕಡೆಗೆ ತಿರುಗಿ ಕೋಪದಿಂದ ಗದರಿಸಿದ್ಲು. ಸುಹಾಸ್, ನೀನು ಮೊದಲಿಂದಲೂ ಮಗಳಿಗೆ ಬೇಕಾಬಿಟ್ಟಿ ಮುತ್ಕೊಟ್ಟು ಅವಳನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ಯಾ. ಅದಕ್ಕೆ ಅವಳು ಹಿರಿಯರಿಗೆ ಕನಿಷ್ಠ ಗೌರವವನ್ನು ಕೊಡದೆ ಹೀಗೆ ವರ್ತಿಸ್ತಾಳೆ. ಆದರೆ ಸುಹಾಸ್ ತಾಯಿಯ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಲು ಅತ್ಯಂತ ಅಸಡ್ಡೆಯಿಂದ ಉತ್ತರ ನೀಡ್ತಾನೆ. ಮಕ್ಕಳಿಗೆ ಮೊದಲಿಂದಲೂ ತಮ್ಮ ಸುರಕ್ಷತೆ ಬಗ್ಗೆ ಸ್ವಲ್ಪ ಭದ್ರತೆ ಭಾವನೆ ಇರಬೇಕಮ್ಮ. ಆಗ ಮಾತ್ರ ಅವರು ಹೊರಗೋದಾಗ ಅಪರಿಚಿತರು ಪ್ರೀತಿಯಿಂದ ನೀಡುವ ಯಾವುದೇ ಆಹಾರವನ್ನು ಕಣ್ಣು ಮುಚ್ಚಿ ತಿನ್ನೋದಿಲ್ಲ. ಗಾಯತ್ರಿ ಮಗನಿಗೆ ಎದುರಾಗಿ ಮತ್ತಷ್ಟು ಮಾತಾಡಿ ವಾದಿಸಕ್ಕೆ ಬಯಸಿದ್ಲು. ಆದರೆ ಅವಳ ಪಕ್ಕದಲ್ಲೇ ಕುಳಿತಿದ್ದ ಗಂಡ ಪ್ರಕಾಶ್ ಗಂಟಲು ಕೆರೆದು ಸುಹಾಸ್ನ ಮಾತನ್ನು ಅನುಮೋದಿಸುತ್ತಾ ಹೇಳಿದರು, ಸುಹಾಸ್ ಹೇಳುತ್ತಿರೋದು ಸಂಪೂರ್ಣವಾಗಿ ಸರಿ ಇದೆ ಗಾಯತ್ರಿ. ಅನ್ವಿತಾ ಕೆಲವು ದಿನಗಳಿಂದ ನಮಗೆ ತಿಳಿಸದೆ ಹೊರಗೆ ತಿರುಗಾಡ್ತಿದ್ದಾಳೆ. ಹೊರಗೆ ಹೋಗುವುದನ್ನು ನಿಷೇಧಿಸಿದ ಅಥವಾ ಅಪಾಯಕಾರಿ ಆಹಾರವನ್ನು ಕೊಟ್ಟಾಗ ಅವಳು ಅದನ್ನು ತಿಂದರೆ ಮುಂದೆ ಆಗುವ ಅನಾಹುತಕ್ಕೆ ಯಾರೂ ಜವಾಬ್ದಾರರಾಗೋದಿಲ್ಲ ಅಲ್ವಾ. ತನ್ನ ಗಂಡ ಮಗನ ಪರವಾಗಿಯೇ ಮಾತಾಡಿದ್ದನ್ನು ನೋಡಿ ಗಾಯತ್ರಿ ಕೊನೆಗೆ ಬೇರೆ ದಾರಿ ಇಲ್ಲದೆ ಸುಮ್ಮನೆ ಆಗಲೇಬೇಕು. ಊಟ ಮುಗಿದ ನಂತರ ಸುಹಾಸ್ನಿಗೆ ಆಫೀಸ್ನ ಕೆಲಸಗಳು ಬಾಕಿ ಇದ್ದಿದ್ದರಿಂದ ಅವನು ತಂದೆ ತಾಯಿಯ ಮುಂದಿನ ಯೋಜನೆಯ ಬಗ್ಗೆ ವಿಚಾರಿಸ್ತಾನೆ. ತನ್ನ ಮುದ್ದು ಮೊಮ್ಮಗಳತ್ತ ಪ್ರೀತಿಯಿಂದ ನೋಡುತ್ತಾ ಗಾಯತ್ರಿ ಹೇಳ್ತಾಳೆ, ನಮ್ಮ ಅನ್ವಿತಾಳನ್ನು ದೊಡ್ಡ ಅಂಗಡಿಗಳಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಆಟಿಕೆಗಳನ್ನು ಕೊಡಿಸಿ ತುಂಬ ದಿನವಾಯಿತು. ಸುಹಾಸ್, ಅನ್ವಿತಾ ಬಾ ಕಂದ, ನಾನು ನಿನ್ನನ್ನು ಇವತ್ತು ಹೊರಗೆ ಕರೆದುಕೊಂಡು ಹೋಗಿ ನಿನಗೆ ಸುಂದರವಾದ ವರ್ಣರಂಜಿತ ಮತ್ತು ಗೌನ್ಗಳನ್ನೆಲ್ಲ ಕೊಡಿಸ್ಕೊಡ್ತೀನಿ. ಪ್ರಕಾಶ್ಗೆ ತನ್ನ ಮಗ ಸುಹಾಸ್ ಎರಡನೇ ಮದುವೆಯಾಗಲು ಒಪ್ಪದಿರುವ ವಿಷಯದ ಕೊಂಚ ತೃಪ್ತಿ ಇದ್ರೂ ಕೂಡ ಅವನು ತನ್ನ ಮೊಮ್ಮಗಳ ಅನ್ವಿತಾಳನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದ. ಸುಹಾಸ್ ಒಬ್ಬನೇ ಗಂಡಸಾಗಿದ್ದು ಮಗುವಿಗೆ ಸಣ್ಣ ಸಣ್ಣ ಆಸೆಗಳನ್ನು ಗಮನಿಸೋದು ಕಷ್ಟ ಎಂಬುದು ಅವನಿಗೂ ಕೂಡ ತಿಳಿದಿತ್ತು. ಅದಕ್ಕಾಗಿಯೇ ಅವನು ವರಮಾ ಭವನಕ್ಕೆ ಬಂದಾಗಲೆಲ್ಲ ಕೂಡ ಚಿಕ್ಕ ಹೆಣ್ಣು ಮಕ್ಕಳು ಇಷ್ಟಪಡುವಂತಹ ಸುಂದರವಾದ ವಸ್ತುಗಳನ್ನು, ಆಟಿಕೆಗಳನ್ನು ಖರೀದಿಸೋಕೆ ಅನ್ವಿತಾಳನ್ನು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಾ ಇದ್ದ.
ಗಾಯತ್ರಿಯ ಮಾತನ್ನ ಕೇಳಿ ಅನ್ವಿತಾ ಹೊರಗೆ ಬರೋಕೆ ಒಪ್ಕೊಳ್ಳೋಷ್ಟರಲ್ಲೇ ಮಧ್ಯದಲ್ಲಿ ತೂರ್ಕೊಂಡ ಕಾವ್ಯ ತಕ್ಷಣವೇ ಅಡ್ಡಿಪಡಿಸ್ತಾಳೆ. ಅತ್ತೆಯವರೇ, ನಾನು ಕೂಡ ನಿಮ್ಮ ಜೊತೆ ಶಾಪಿಂಗ್ ಬರ್ತೀನಿ. ಅನ್ವಿತಾಗೆ ಯಾವ ಬಣ್ಣ ಎಂತಹ ಡ್ರೆಸ್ ಇಷ್ಟವಾಗ್ತದೆ ಅಂತ ನಾನು ಹತ್ತಿರದಿಂದ ನೋಡಿ ಆಯ್ಕೆ ಮಾಡ್ಕೊತೀನಿ ಅಂತ ಉತ್ಸಾಹದಿಂದ ಹೇಳ್ತಾಳೆ. ಸರಿ ಮಗಳೇ, ನೀನು ಬಂದರೆ ನಮಗೂ ಸಂತೋಷವೇ ಅಂತ ಗಾಯತ್ರಿ ಮುಖ ತುಂಬಿ ನಗುತ್ತಾ ಒಪ್ಕೊಳ್ತಾಳೆ. ಹಾಗೆ ಹೇಳುತ್ತಾ ಗಾಯತ್ರಿ ಅನ್ವಿತಾಳ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗಲು ತನ್ನ ಕೈ ಚಾಚಿದ್ಲು. ಆದರೆ ಕಾವ್ಯ ಕೂಡ ತನ್ನ ಜೊತೆ ಬರುತ್ತಿದ್ದಾಳೆ ಎಂಬುದನ್ನು ಅರಿತ ತಕ್ಷಣ ಅನ್ವಿತಾ ಹಿಂದೆ ಸರಿಯುವ ಮೂಲಕ ಗಾಯತ್ರಿಯ ಕೈ ಬರೀ ಗಾಳಿಯನ್ನಷ್ಟೇ ಇಡುವಂತಾಯಿತು. ತಕ್ಷಣ ಅನ್ವಿತಾ ತನ್ನ ಅಜ್ಜಿಗೆ ಬೇಡವೆಂಬಂತೆ ತಲೆಯಾಡಿಸಿ ತಕ್ಷಣವೇ ತನ್ನ ಕೈಯಲ್ಲಿದ್ದ ನೋಟ್ಬುಕ್ಕನ್ನು ತೆಗೆದು ಅದರಲ್ಲಿ ಹಾಳೆಯಲ್ಲಿ ಬರೆದು ತೋರಿಸಿದ್ಲು. ನನಗೆ ಇವತ್ತು ಯಾರ ಜೊತೆಯೂ ಹೊರಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ಮನೆಯಲ್ಲೇ ಕುಳಿತು ಬರೆಯುವುದನ್ನು ಅಭ್ಯಾಸ ಮಾಡೋಕ್ಕೆ ಬಯಸ್ತೀನಿ. ಅವಳ ಅಂತರಂಗದ ಮನಸ್ಸು ಆ ಕ್ಷಣ ಅಸಹ್ಯದಿಂದ ಕಿರಿಚ್ತಾ ಇತ್ತು. ನನಗೆ ಕಾವ್ಯ ಅನ್ನುವ ದೈತ್ಯ ರಾಕ್ಷಸಿಯ ಜೊತೆ ಹೊರಗೆ ಹೋಗೋಕೆ ಎಳ್ಳಷ್ಟು ಇಷ್ಟ ಇಲ್ಲ. ಅನ್ವಿತಾಳ ಹಠವನ್ನು ನೋಡಿ ಗಾಯತ್ರಿ ಅವಳನ್ನು ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ಪ್ರಕಾಶ್ ತನ್ನ ಪ್ರೀತಿಯ ಮೊಮ್ಮಗಳನ್ನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂರಿಸ್ತಾರೆ. ಸರಿ ಕಂದ, ಇಲ್ಲೇ ಬಾ. ಇವತ್ತು ತಾತನ ನಿನಗೆ ಬರೆಯುವುದನ್ನು ಕಲಿಸ್ತಾನೆ. ಇವತ್ತು ನೀನು ಯಾವ ಹೊಸ ಪದವನ್ನು ಬರೆದು ಅಭ್ಯಾಸ ಮಾಡ್ತೀಯಾ ಅಂತ ತಾತನಿಗೆ ಬರೆದು ತೋರಿಸು ನೋಡೋಣ ಅಂತ ಹೇಳಿ ಮುದ್ದಿಸಿದ್ರು. ಅನ್ವಿತಾ ತನ್ನ ಮನಸ್ಸಿನಲ್ಲಿ ಅಮ್ಮ ಅಶ್ವಿನಿಯ ಬಳಿ ಇದ್ದಾಗ, ತಾನು ಕಿಂಡರ್ ಗಾರ್ಡ್ನಲ್ಲಿದ್ದಾಗ ಪುಸ್ತಕಗಳಲ್ಲಿ ನೋಡಿ ನೆನಪಿಟ್ಟುಕೊಂಡಿರುವಂತಹ ತನ್ನ ಇಬ್ಬರು ಅಣ್ಣಂದಿರ ಹೆಸರುಗಳನ್ನು ನೆನಪಿಸಿಕೊಂಡ್ಳು. ಅವಳು ತಕ್ಷಣವೇ ತನ್ನ ನೋಟ್ಬುಕ್ನಲ್ಲಿ ಸ್ಪಷ್ಟವಾದ ಅಕ್ಷರಗಳಲ್ಲಿ ಆರವ್, ಆದಿತ್ಯ ಅಂತ ಬರೆದು ಅಜ್ಜನಿಗೆ ತೋರಿಸಿದ್ಲು. ಅದನ್ನು ನೋಡಿದಂತಹ ಪ್ರಕಾಶ್ಗೆ ಸಂಪೂರ್ಣವಾಗಿ ಒಂದು ರೀತಿ ಗೊಂದಲಕ್ಕೊಳಗಾದ್ರು. ಅನ್ವಿತಾ, ನಿನಗಿದ್ದಕ್ಕಿದ್ದಂತೆ ಈ 2 ಪದಗಳನ್ನು ಬರೆಯುವುದು ಅಭ್ಯಾಸ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮಗಳೇ ಅಂತ ಆಶ್ಚರ್ಯದಿಂದ ಕೇಳಿದ್ರು. ಯಾಕಂದರೆ ಆ 2 ಹೆಸರುಗಳು ಸಾಮಾನ್ಯ ಪದಗಳಂತೂ ಆಗೇ ಇರಲಿಲ್ಲ. ಪ್ರಕಾಶ್ಗೆ ಹೆಸರುಗಳ ಹಿಂದೆ ಏನಾದರೂ ವಿಶೇಷ ಅರ್ಥ ಅಥವಾ ರಹಸ್ಯ ಎಂಬುದು ಕಲ್ಪನೆಗೂ ನಿಲುಕಿರಲಿಲ್ಲ. ಅನ್ವಿತಾ ತನಗೆ ಉತ್ತರಿಸಲು ಬರೋದಿಲ್ಲವೆಂಬಂತೆ ನಿರಾಕರಿಸುತ್ತಾ ತಲೆ ಆಡಿಸ್ತಾಳೆ. ನಂತರ ಒಂದು ಮುದ್ದು ಮಾಡೋಕ್ಕೆ ತನ್ನ ಅಜ್ಜನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ 2 ಹೆಸರುಗಳನ್ನು ಬರೆಯುವುದಕ್ಕೂ ತನಗೆ ಸರಿಪಡಿಸಿ ಕಲಿಯುವಂತೆ ಮುಗ್ಧತೆಯಿಂದ ಬೇಡಿಕೊಂಡ್ಳು. ತನ್ನ ಇಬ್ಬರು ಮೊಮ್ಮಕ್ಕಳ ಹೆಸರುಗಳೇ ಆರವ್ ಮತ್ತು ಆದಿತ್ಯ ಎಂಬಂತಹ ರಹಸ್ಯ ತಿಳಿಯದ ಪ್ರಕಾಶ್ ಇತ್ತ ಸುಹಾಸ್ ಮುಂದೆ ಏನು ಮಾಡ್ತಾರೆ. ತಾತನಾದ ಪ್ರಕಾಶ್ ಹೆಚ್ಚಿನದೇನು ಕೇಳಲು ಹೋಗಲಿಲ್ಲ. ತನ್ನ ಮುದ್ದು ಮೊಮ್ಮಗಳು ಅನ್ವಿತಾ ಆ 2 ಹೆಸರುಗಳನ್ನು ಕಲಿಯಲು ಬಯಸಿದ್ರಿಂದ ಪ್ರಕಾಶ್ ಅವಳಿಗೆ ಅವುಗಳನ್ನೇ ಬರೆದು ಅಭ್ಯಾಸ ಮಾಡಿಸೋಕೆ ನಿರ್ಧರಿಸ್ತಾನೆ. ಕೆಲಸದಾಕೆ ತಕ್ಷಣವೇ ಪೆನ್ಸಿಲ್ ಮತ್ತು ಕಾಗದವನ್ನು ತರಲು ಹೇಳಿದ ಇಬ್ಬರು ಲಿವಿಂಗ್ ರೂಮ್ನ ಕಡೆಗೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತು ಒಂದೊಂದೇ ಅಕ್ಷರವನ್ನು ಬರೆಯಲು ಅಭ್ಯಾಸ ಮಾಡಲು ಪ್ರಾರಂಭಿಸ್ತಾರೆ. ತನ್ನ ತಂದೆಯ ಮಗಳನ್ನು ಅತ್ಯಂತ ಮುದ್ದಾಗಿ ನೋಡಿಕೊಳ್ಳುತ್ತಿರುವುದನ್ನು ಕಂಡು ನಿರಾಳಾದ ಸುಹಾಸ್ ತಂದೆಗೆ ತಿಳಿಸಿ ತನ್ನ ಸ್ಟಡಿ ರೂಮ್ ಕಡೆಗೆ ನಡೀತಾನೆ. ಅಷ್ಟರಲ್ಲೇ ಕಾವ್ಯ ಮಾತ್ರ ಒಳಗೊಳಗೆ ಕೋಪದಿಂದ ಹುರಿದು ಹೋಗ್ತಾ ಇದ್ದಾಳೆ. ಅನ್ವಿತಾ ಇಡೀ ವರ್ಮಾ ಕುಟುಂಬದ ಎದುರಲ್ಲೇ ತನಗಿಂತ ತೀಕ್ಷ್ಣವಾಗಿ ದೂರವಾಗಲು ಪ್ರಯತ್ನಿಸ್ತಿರುವಂಥದ್ದು ಕಾವ್ಯಾಳಿಗೆ ಸ್ಪಷ್ಟವಾಗಿಯೇ ಅರ್ಥ ಆಗ್ತಾ ಇದೆ. ಈ ಸ್ಥಿತಿ ಹೀಗೆ ಮುಂದುವರೆದರೆ ಸುಹಾಸ್ನ ಇತ್ತವರಿಗೂ ನನ್ನ ಮತ್ತು ಈ ಹುಡುಗಿಯ ನಡುವೆ ಏನೋ ದೊಡ್ಡ ತಪ್ಪಾಗಿದೆ ಎಂಬುದು ಖಂಡಿತ ತಿಳಿಯುತ್ತದೆ. ಇದನ್ನು ಹೀಗೆ ಬಿಟ್ಟರೆ ನನ್ನ ಪ್ಲಾನ್ ಸಂಪೂರ್ಣವಾಗಿ ಹಾಳಾಗ್ತದೆ. ಆ ಪುಟ್ಟ ದೆವ್ವಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಆಗ ಮಾತ್ರ ಅವನ ನನ್ನೆದುರು ಬಾಯಿ ಮುಚ್ಚಿಕೊಂಡು ಸರಿಯಾಗಿ ವರ್ತಿಸ್ತಾಳೆ ಅಂತ ಕಾವ್ಯ ತನ್ನ ಮನಸ್ಸಿನಲ್ಲೇ ಸಂಚು ರೂಪಿಸಿದ್ಲು. ಅತ್ತ ಬೆಳಗ್ಗೆ ಮನೆಯಿಂದ ಅನ್ವಿತಾ ದಿಢೀರನೆ ಬಂದ ಘಟನೆಯಿಂದಾಗಿ ಅಶ್ವಿನಿ ತನ್ನ ಇಬ್ಬರು ಮುದ್ದು ಮಕ್ಕಳು ಆರವ್ ಮತ್ತು ಆದಿತ್ಯನ ಜೊತೆ ಸಂಶೋಧನಾ ಸಂಸ್ಥೆಗೆ ತಲುಪುವಷ್ಟರಲ್ಲೇ ಬೆಳಗ್ಗೆ ಸುಮಾರು 10 ಗಂಟೆ ಆಗೋಗಿತ್ತು. ತನ್ನ ಆಫೀಸ್ ಕೊಠಡಿಯಲ್ಲಿ ಸುರಕ್ಷಿತವಾಗಿ ಕೂರಿಸಿದ ನಂತರ ಅಶ್ವಿನಿ ತಡ ಮಾಡದೆ ತನ್ನ ಸಂಶೋಧನೆಯ ಕೆಲಸಕ್ಕೆ ಅಂತ ಹೇಳಿದ್ದು ಮುಕ್ತಾಳೆ. ಡಾಕ್ಟರ್ ಗೋಪಿ ಪ್ರಸ್ತಾಪಿಸಿದ ಆ ಪ್ರಮುಖ ಮಾಹಿತಿಯು ಇನ್ನೂ ಸಂಪೂರ್ಣವಾಗಿ ಪರಿಶೀಲನೆಯಾಗಿರಲಿಲ್ಲ. ಅದಕ್ಕಾಗಿ ಅವಳು ತಕ್ಷಣವೇ ಅಲ್ಲಿಗೆ ಧಾವಿಸಿ ಬಂದಿದ್ಲು. ಅಶ್ವಿನಿ ಬಂದ ವಿಷಯ ತಿಳಿದಂತಹ ತಕ್ಷಣ ಡಾಕ್ಟರ್ ಗೋಪಿ ಅವಳನ್ನು ಹುಡ್ಕೊಂಡು ಬರ್ತಾನೆ. ನಂತರ ಇಬ್ಬರು ತಮ್ಮ ಕೆಲಸ ಮತ್ತು ವೈಜ್ಞಾನಿಕ ಚರ್ಚೆಯಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ತಾರೆ. ಸಂಜೆಯ ಕೆಲಸ ಮುಗಿಯುವ ಹೊತ್ತಿಗೆ ಅವರಿಬ್ಬರು ಒಂದು ಪ್ರಮುಖವಾದ ತೀರ್ಮಾನಕ್ಕೆ ಬಂದಿದ್ದರು. ತನ್ನ ದಿನದ ಸುದೀರ್ಘ ಕೆಲಸದ ಆಯಾಸವನ್ನು ತೀರಿಸಿಕೊಳ್ಳಲು ಅಶ್ವಿನಿ ಮೈಮುರಿದು ನಿಂತಾಗ ತುದಿಯಲ್ಲಿ ಕುಳಿತಿದ್ದಂಥ ತನ್ನ ಇಬ್ಬರು ಮಕ್ಕಳು ಲ್ಯಾಪ್ಟಾಪ್ನಲ್ಲಿ ಏನನ್ನೋ ತೀವ್ರವಾಗಿ ಮತ್ತು ಗಂಭೀರವಾಗಿ ನೋಡ್ತಾ ಇರೋವಂಥದ್ದು ಅವಳ ಕಣ್ಣಿಗೆ ಬಿತ್ತು.
ಆರೋ ಆದಿತ್ಯ ಬನ್ನಿ ಕಂದ ಸಂಜೆ ಆಯಿತು, ಈಗ ಮನೆಗೆ ಹೋಗೋಣ ಅಂತ ಅವಳು ಮೆಲ್ಲನೆ ಕರೆದ್ಲು. ಅಮ್ಮನ ಧ್ವನಿ ಕೇಳಿ ಆರವ್ ಮತ್ತು ಆದಿತ್ಯ ಲ್ಯಾಪ್ಟಾಪ್ನಿಂದ ತಮ್ಮ ದೃಷ್ಟಿಯನ್ನು ಮೇಲಕ್ಕೆತ್ತಿ ವಿಧೇಯತೆಯಿಂದ ತಲೆ ಆಡಿಸ್ತಾರೆ. ತಕ್ಷಣವೇ ಲ್ಯಾಪ್ಟಾಪನ್ನು ಮುಚ್ಚಿ ಕೆಳಗಿಟ್ಟು ಸೋಫಾದಿಂದ ಎದ್ದು ನಿಲ್ತಾರೆ. ಅಷ್ಟರಲ್ಲೇ ಅಲ್ಲೇ ಇದ್ದ ಗೋಪಿ ಸಮಯ ನೋಡಿ ನಗುತ್ತಾ ಹೇಳ್ತಾನೆ, ಸರಿ ಈಗ ಊಟದ ಸಮಯ. ಇವತ್ತು ನೀವು ರಿಸರ್ಚ್ನಲ್ಲಿ ನನಗೆ ಭಾರಿ ದೊಡ್ಡ ಸಹಾಯ ಮಾಡಿದ್ದೀಯ ಅಶ್ವಿನಿ, ಹಾಗಾಗಿ ನಾನು ನಿನಗೆ ನಿನ್ನ ಮುದ್ದು ಮಕ್ಕಳಿಗೆ ಇವತ್ತು ಡಿನ್ನರ್ ಟ್ರೀಟನ್ನು ಕೊಡಬಹುದೇ? ಅವನ ಪ್ರಸ್ತಾಪದಿಂದ ಅಶ್ವಿನಿ ಒಂದು ಕ್ಷಣ ದಿಗ್ಭ್ರಮೆಗೊಂಡ್ಳು. ನಂತರ ಅವಳು ಒಪ್ಪಿಗೆಯಾಗಿ ಪುತ್ರರ ಕಡೆಗೆ ನೋಡಿದಾಗ ಆರೋ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಕಣ್ಣಲ್ಲೇ ನೋಡಿಕೊಂಡ್ರು. ಆ ಇಬ್ಬರು ಚುರುಕು ಹುಡುಗರಿಗೆ ಕ್ಷಣಾರ್ಧದಲ್ಲಿ ವಿಷಯ ಅನ್ನೋದು ಅರ್ಥ ಆಗುತ್ತೆ. ಡಾಕ್ಟರ್ ಗೋಪಿ ಅಮ್ಮನ ಮೇಲೆ ಇಷ್ಟವಿದೆ ಎಂಬುದು ಹಗಲಿನ ಬೆಳಕಿನಷ್ಟೇ ಸ್ಪಷ್ಟವಾಗಿದ್ದು, ಇಡೀ ದಿನ ಅವನ ನಡೆನುಡಿಗಳನ್ನು ಗಮನಿಸಿದ ನಂತರ ಗೋಪಿ ನಿಜಕ್ಕೂ ಒಬ್ಬ ಮಹಾನ್ ವ್ಯಕ್ತಿ, ನಿಷ್ಠಾವಂತ ಇಂಜಿನಿಯರ್ ಅನ್ನೋದು ಅವರಿಗೆ ಅರಿವಾಗಿತ್ತು. ಕನಿಷ್ಠ ವೃತ್ತಿಪರ ಅವನು ಅಮ್ಮನಿಗೆ ತಕ್ಕ ಜೋಡಿಯಾಗಿದ್ದ, ಜೊತೆಯಾಗಿ ನೋಡಲು ಸುಂದರವಾಗಿಯೂ ಇದ್ದ. ಆದರೆ ಯಾವುದೋ ಒಂದು ವಿವರಿಸಲಾಗದ ಭಾವನೆ ಅವರಿಬ್ಬರನ್ನ ಕಾಡ್ತಿತ್ತು. ಅವರು ಅಮ್ಮನ ಜೊತೆ ಪುರುಷನನ್ನು ಕಲ್ಪಿಸಿಕೊಂಡಾಗಲೆಲ್ಲ ಅವರಿಗೆ ಗೊತ್ತಿಲ್ಲದಂತೆಯೇ ತಮ್ಮ ತಂದೆ ಸುಹಾಸ್ನ ಆ ಗಂಭೀರ ಮುಖವೇ ಅವರ ಕಣ್ಣುಗಳ ಮುಂದೆ ಬಂದ್ಬಿಡ್ತಿತ್ತು. ಆರವ್ ಮತ್ತು ಆದಿತ್ಯನ ಮನಸ್ಸಿನಲ್ಲಿ ಮೂಡಿರುವಂತಹ ತಂದೆಯ ನೆನಪು ಮತ್ತು ಅತ್ತ ಅನ್ವಿತಾಳಿಗೆ ಪಾಠ ಕಲಿಸೋಕೆ ಹೊಂಚಾಗ್ತಿರುವಂತಹ ಕಾವ್ಯಾಳ ಮುಂದಿನ ನಡೆ ಏನಿರ್ಬೋದೋ, ಆರವ್ ಮತ್ತು ಆದಿತ್ಯನ ಮನಸ್ಸಿನಲ್ಲಿ ಆ ಕ್ಷಣ ಒಂದೇ ಒಂದು ಯೋಚನೆ ಓಡ್ತಾ ಇತ್ತು. ಎಷ್ಟು ವಿಚಿತ್ರ ಅಲ್ವಾ, ಅಮ್ಮ ಮತ್ತು ಅಪ್ಪನನ್ನ ಒಟ್ಟಿಗೆ ಅಕ್ಕಪಕ್ಕ ನಿಂತಿರುವುದನ್ನು ನಾವು ಇದುವರೆಗೂ ಒಮ್ಮೆಯೂ ನೋಡಿಲ್ಲ. ಆದರೂ ನಮ್ಮ ಅಮ್ಮನ ಪಕ್ಕದಲ್ಲಿ ಇರಲು ಸಂಪೂರ್ಣ ಯೋಗ್ಯರು ಅಂದರೆ ಅದು ನಮ್ಮ ಅಪ್ಪ ಮಾತ್ರ ಅಂತ ನಮಗೆ ಸ್ವಾಭಾವಿಕವಾಗಿ ಅನ್ನಿಸ್ತಾ ಇದೆ. ಆದ್ದರಿಂದ ನಾವು ಗೋಪಿಯಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳುವುದೇ ಉತ್ತಮ ಅಂತ ಯೋಚಿಸಿದ ತಕ್ಷಣವೇ ಆರವ್ ಮುಗ್ಧತೆಯಿಂದ ನಯವಾಗಿ ನಿರಾಕರಿಸುತ್ತಾ, ತುಂಬ ಧನ್ಯವಾದಗಳು ಶ್ರೀ ಗೋಪಿ ಅವರೇ, ಆದರೆ ನಮ್ಮ ಅಮ್ಮನಿಗೆ ಇವತ್ತು ರಾತ್ರಿ ಈಗಲೇ ಒಂದು ತುರ್ತು ಅಪಾಯಿಂಟ್ಮೆಂಟ್ ಇದೆ, ಹಾಗಾಗಿ ಇವತ್ತು ಡಿನ್ನರ್ಗೆ ಬರೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ ಅಂತ ಜಾಣತನದಿಂದ ಹೇಳ್ತಾನೆ. ಅದನ್ನು ಕೇಳಿ ಕೊಂಚ ಗೊಂದಲದಿಂದ ಅಶ್ವಿನಿಯ ಕಡೆಗೆ ನೋಡಿದ್ದನ್ನು, ದಿನವಿಡೀ ಅವಳ ಜೊತೆ ಕೆಲಸ ಮಾಡಿದರೂ ಕೂಡ ಅವಳು ಆ ರಾತ್ರಿಯ ಯಾವುದೇ ಸಭೆಯ ಒಂದು ಅಥವಾ ಅಪಾಯಿಂಟ್ಮೆಂಟ್ನ ಬಗ್ಗೆ ತನಗೆ ಹೇಳಿದ್ದು ಅವನಿಗೆ ನೆನಪು ಇರಲಿಲ್ಲ, ಏನೂ ಇರಲಿಲ್ಲ. ಆರವ್ ಮತ್ತು ಆದಿತ್ಯ ಅಂದರೆ ಅಶ್ವಿನಿ ತನ್ನ ಮಕ್ಕಳಾದ ಅವರಿಬ್ಬರನ್ನು ನೋಡ್ತಾಳೆ. ಅವರು ಗೋಪಿಯ ಬಳಿ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾರೆ ಎಂಬುದು ಅವಳಿಗೆ ಕ್ಷಣಾರ್ಧದಲ್ಲೇ ಊಹಿಸಲು ಸಾಧ್ಯವಾಗದಿದ್ರೂ ತನ್ನ ಮಕ್ಕಳು ಮಾತನ್ನು ಬೆಂಬಲಿಸೋಕೆ ನಿರ್ಧರಿಸಿದ್ಲು. ಹೌದು, ಇವತ್ತು ರಾತ್ರಿ ನನ್ನ ಆತ್ಮೀಯ ಸ್ನೇಹಿತೆಯ ಜೊತೆ ನಾನು ಈಗಲೇ ಡಿನ್ನರ್ ಪ್ಲ್ಯಾನ್ ಮಾಡಿದ್ದೇನೆ, ನಿನ್ನ ಟ್ರೀಟನ್ನು ನಾವು ಇನ್ನೊಂದು ದಿನ ಇಟ್ಕೊಳ್ಳೋಣ ಅಂತ ಕವರ್ ಮಾಡ್ಕೊಳ್ತಾಳೆ. ಅದಕ್ಕೆ ಗೋಪಿ ಪ್ರೀತಿಯಿಂದ ಮುಗುಳ್ನಗ್ತಾನೆ. ಅಯ್ಯೋ ಪರವಾಗಿಲ್ಲ ಅಶ್ವಿನಿ, ನನಗೆ ಈಗಾಗಲೇ ಬೇರೆ ಯೋಜನೆಗಳಿವೆ ಅಂತ ಕೇಳೋದು ನಾನೇ ಮರೆತುಬಿಟ್ಟೆ, ಹಾಗಾದರೆ ನಾನು ಮೊದಲು ಹೊರಡ್ತೀನಿ ಅಂತ ಹೇಳಿ ಆರವ್ ಮತ್ತು ಆದಿತ್ಯ ಕೈ ಬೀಸಿ ವಿದಾಯ ಹೇಳಿ ಅಲ್ಲಿಂದ ಬೇಗನೆ ಹೊರಟು ಹೋಗ್ತಾರೆ. ಅವರೆಲ್ಲರೂ ಸಂಶೋಧನಾ ಸಂಸ್ಥೆಯ ಕಟ್ಟಡದಿಂದ ಹೊರಬರುತ್ತಿದ್ದಂತೆ ಅಶ್ವಿನಿ ಕೊಂಚ ಗೊಬ್ಬನ ಗಟ್ಟಾಕೊಂಡು ತನ್ನಿಬ್ಬರು ಪುತ್ರರನ್ನ ಪ್ರಶ್ನಾರ್ಥಕವಾಗಿ ನೋಡ್ತಾಳೆ. ನೀವಿಬ್ಬರಲ್ಲಿ ಡಾಕ್ಟರ್ ಗೋಪಿ ಬಳಿ ಯಾಕೆ ಸುಳ್ಳನ್ನು ಹೇಳಿದ್ರಿ? ನಿಮಗೆ ಮಿಸ್ಟರ್ ಗೋಪಿ ಇಷ್ಟವಾಗಲಿಲ್ವೇ? ಅದಕ್ಕೆ ಆರವ್ ಮತ್ತು ಆದಿತ್ಯ ಅತ್ಯಂತ ಗಂಭೀರ ಮುಖಭಾವವನ್ನು ತಂದುಕೊಂಡು ತಲೆ ಆಡಿಸ್ತಾರೆ. ಅಮ್ಮ, ನಿನ್ನನ್ನು ಆರಿಸ್ಕೊಂಡು ನಿನ್ನ ಗಮನ ಸೆಳೆಯಲು ಬಂದ ವ್ಯಕ್ತಿಗೆ ನಯವಾಗಿಂದೇ ದೂರವಿ ಅಂತ ಹೇಳಲು ನಾವು ನಿನಗೆ ಸಹಾಯ ಮಾಡಿದೆವು ಅಷ್ಟೇ. ಅವರ ಮುಗ್ಧ ಗಂಭೀರವಾದ ಮುಖಭಾವಗಳನ್ನು ನೋಡಿ ಅಶ್ವಿನಿಗೆ ಒಂದು ಕ್ಷಣ ಕಿರಿಯರೆನಿಸಿದರೂ ತಡೆದುಕೊಳ್ಳಲಾಗದೆ ದೊಡ್ಡದಾಗಿ ನಕ್ಕುಬಿಟ್ಲು. ಕಾರಣ ಏನೇ ಇರಲಿ ಮಕ್ಕಳೇ, ಇನ್ನು ಮುಂದೆ ಯಾರ ಬಳಿಯೂ ಹೀಗೆ ಸುಳ್ಳು ಹೇಳಬಾರ್ದು, ಸರಿನಾ ಅಂತ ತಾಯಿಯಾಗಿ ಅವರಿಗೆ ಪ್ರೀತಿಯಿಂದ ಬುದ್ಧಿಯನ್ನು ಹೇಳಿದ್ಲು. ಗಂಡು ಮಕ್ಕಳಿಬ್ಬರು ಅತ್ಯಂತ ವಿಧೇಯತೆಯಿಂದ ತಲೆ ಆಡಿಸ್ತಾರೆ. ಅಷ್ಟು ಪುಟ್ಟ ವಯಸ್ಸಿಗೆ ಇಷ್ಟೊಂದು ತಲೆಯ? ಆದಿತ್ಯ ತಕ್ಷಣವೇ ನಗುತ್ತಾ ಅಮ್ಮನ ಹತ್ತಿರ ಬಂದು ಅವಳ ಕೈ ಹಿಡಿದು, ಶ್ರೀ ಗೋಪಿ ನಿಜವಾಗಿಯೂ ಒಳ್ಳೆಯ ವ್ಯಕ್ತಿ ಇರ್ಬೋದು ಮಮ್ಮಿ, ಆದರೆ ನೀನು ಇನ್ನಷ್ಟು ದಿನ ಕಾಯ್ದು ಆಮೇಲೆ ನಿಧಾನವಾಗಿ ನಿರ್ಧಾರ ತಗೋ, ಈಗಲೇ ಆತುರ ಪಡುವ ಅಗತ್ಯವಿಲ್ಲ. ಆರವ್ ಮತ್ತು ನಮಗೆ ಈಗಲೇ ಹೊಸ ತಂದೆಯ ಅವಶ್ಯಕತೆ ಏನೂ ಇಲ್ಲ ಎಂದು ತುಂಟತನದಿಂದ ಹೇಳ್ತಾನೆ. ಮಗನ ಈ ಚಾಣಾಕ್ಷ ಮಾತುಗಳನ್ನು ಕೇಳಿ ಅಶ್ವಿನಿಗೆ ನಗು ತಡೆಯೋಕ್ಕೆ ಆಗಲಿಲ್ಲ. ಮನಸ್ಸಾರ ನಗುತ್ತಾ, ಏನೋ ಆದಿತ್ಯ, ತಂದೆಯನ್ನು ಆಯ್ಕೆ ಮಾಡುವುದು ಅಂದರೆ ನಿಮಗೇನು ಅಂಗಡಿಯಿಂದ ತರಕಾರಿ ಖರೀದಿಸಿದಂತೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಅವನ ಕೆನ್ನೆ ಸವರಿದ್ಲು. ಸಂಶೋಧನಾ ಸಂಸ್ಥೆಯ ಹತ್ತಿರದಲ್ಲಿದ್ದ ಒಳ್ಳೆಯ ರೆಸ್ಟೋರೆಂಟ್ಗಳ ಬಗ್ಗೆ ಅಶ್ವಿನಿಗೆ ಹೆಚ್ಚಿನ ಮಾಹಿತಿ ಏನಿರಲಿಲ್ಲ. ಅದಕ್ಕಾಗ ಅವಳು ತನ್ನ ಆಪ್ತ ಸ್ನೇಹಿತೆ ಮೇಘನಾಗೆ ಕರೆ ಮಾಡಿ ಕುಟುಂಬದೊಂದಿಗೆ ಪ್ರಶಾಂತವಾಗಿ ಊಟ ಮಾಡಲು ಉತ್ತಮವಾದ ಸ್ಥಳವನ್ನು ಶಿಫಾರಸು ಮಾಡಲು ಕೇಳಿಕೊಂಡ್ಳು.
ಮೇಘನ ಸೂಚಿಸಿದ ಲಕ್ಸುರಿ ರೆಸ್ಟೋರೆಂಟ್ಗೆ ಆರವ್ ಮತ್ತು ಆದಿತ್ಯನನ್ನು ಅಶ್ವಿನಿ ನೇರವಾಗಿ ಕರೆದುಕೊಂಡು ಹೋದ್ಲು. ಮೂವರು ಕುಳಿತು ಸವಿದು ಊಟ ಮಾಡ್ತಿದ್ದಾಗ ಅಶ್ವಿನಿಯ ಫೋನ್ಗೆ ಜಯಂತ್ನ ಒಂದು ಮೆಸೇಜ್ ಬರುತ್ತೆ. ಡಾಕ್ಟರ್ ಜಾರ್ವಿಸ್, ಇಂದು ರಾತ್ರಿ ಹಿರಿಯ ರಾಜರತ್ನ ಅವರಿಗೆ ಚಿಕಿತ್ಸೆ ಅಗತ್ಯವಿದೆಯೇ? ಈಗಷ್ಟೇ ಅಶ್ವಿನಿಗೆ ತಾನು ಜಯಂತ್ಗೆ ಚಿಕಿತ್ಸೆಯ ವೇಳಾಪಟ್ಟಿಯನ್ನು ಮುಂಚಿತವಾಗಿ ವಿವರಿಸಲು ತಿಳಿಸಿದ್ದೆ, ನೆನಪಾಯಿತು. ಅವಳು ತಕ್ಷಣವೇ ಪ್ರತ್ಯುತ್ತರ ನೀಡ್ತಾಳೆ. ಹಿರಿಯ ರಾಜಾರತ್ನಂ ಅವರ ದೇಹಸ್ಥಿತಿ ಇತ್ತೀಚೆಗೆ ಸ್ವಲ್ಪ ದುರ್ಬಲವಾಗಿದೆ ಜಯಂತ್. ಹಾಗಾಗಿ ಅವರಿಗೆ ಪದೇ ಪದೇ ಚಿಕಿತ್ಸೆ ನೀಡುವುದು ಖಂಡಿತ ಸರಿಯಲ್ಲ. ಈಗಾಗಲೇ ಸತತವಾಗಿ 2 ಚಿಕಿತ್ಸೆಗಳು ಮುಗಿದಿರೋದ್ರಿಂದ ಇವತ್ತೊಂದು ದಿನ ಅವರಿಗೆ ಪೂರ್ಣ ವಿಶ್ರಾಂತಿ ಅಗತ್ಯ ಇದೆ. ನಾನು ನಾಳೆ ಬೆಳಗ್ಗೆ ಬಂದು ಅವರಿಗೆ ತಪಾಸಣೆಯನ್ನು ಖಂಡಿತ ಮಾಡ್ತೀನಿ. ಈ ವಿಷಯವನ್ನು ನಿಮಗೆ ಮುಂಚಿತವಾಗಿ ತಿಳಿಸಲು ಮರೆತಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಹೊತ್ತಿನ ನಂತರ ಜಯಂತ್ನಿಂದ ಮತ್ತೆ ಪ್ರತ್ಯುತ್ತರ ಬಂದಿತ್ತು. ಸರಿ ಡಾಕ್ಟರ್, ನೀವು ಯಾವಾಗ ಬಂದರೂ ನಿಮಗಾಗಿ ಮತ್ತು ರಾಜರತ್ನಂ ಅವರ ಆರೈಕೆಗಾಗಿ ಕಾಯ್ತಿರ್ತೀವಿ ಅಂತ ಹೇಳ್ತಾನೆ. ಊಟ ಮಾಡುವಾಗ ತಾಯಿ ಅಷ್ಟೊಂದು ತನ್ಮತೆಯಿಂದ ಮೆಸೇಜ್ ಟೈಪ್ ಮಾಡ್ತಿರೋದನ್ನು ಗಮನಿಸಿದ ಆರವ್ ಮತ್ತು ಆದಿತ್ಯ ಕುತೂಹಲದಿಂದ, ಏನಾಯ್ತು ಮಮ್ಮಿ, ಯಾರಾದರೂ ತುರ್ತು ರೋಗಿಯೇ ಅಂತ ಕಾಳಜಿಯಿಂದ ಕೇಳ್ತಾರೆ. ಅಶ್ವಿನಿ ಮುಗುಳ್ನಗುತ್ತಾ ಪ್ರೀತಿಯಿಂದ ಅವರಿಬ್ಬರ ತಟ್ಟೆಗೆ ಆಹಾರವನ್ನು ಬಡಿಸುತ್ತಾ, ಏನೂ ಇಲ್ಲ ಕಂದ, ಕಳೆದ ಬಾರಿ ನಾನು ಚಿಕಿತ್ಸೆ ನೀಡಿದ ರಾಜಾರತ್ನಂ ಅವರ ಕುಟುಂಬದವರು ಇವತ್ತು ರಾತ್ರಿ ಬರಬೇಕು ಅಂತ ಕೇಳ್ತಾಯಿದ್ರು. ಬರಬೇಕಂತ ಅವರಿಗೆ ವಿಶ್ರಾಂತಿ ಪಡೆಯೋಕ್ಕೆ ಹೇಳಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಇಬ್ಬರು ಚುರುಕು ಹುಡುಗರು ತಲೆ ಆಡಿಸ್ತಾರೆ. ಮಮ್ಮಿ, ನೀನು ದಿನವಿಡೀ ತೀವ್ರವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀಯಾ, ಅದಕ್ಕೆ ಇವತ್ತು ಚೆನ್ನಾಗಿ ಊಟ ಮಾಡು ಅಂತ ಮುದ್ದು ಧ್ವನಿಯಲ್ಲೇ ಹೇಳಿದ್ರು. ಮಕ್ಕಳ ಆ ಕಾಳಜಿಯುಳ್ಳ ಮಾತುಗಳನ್ನು ಕೇಳಿ ಅಶ್ವಿನಿ ಹೃದಯ ಕರಗಿ ನೀರಾಗಿ ಹರಿದು ಹೋಯಿತು. ತಾಯಿ ಮಕ್ಕಳು ನಿಜಕ್ಕೂ ಆಹ್ಲಾದಕರ ನೆಮ್ಮದಿಯ ಅನುಭವ ಆಗ್ತಿತ್ತು. ಊಟ ಮುಗಿದ ನಂತರ ಅಶ್ವಿನಿ ಆರೋಗ್ಯ ಬಿಲ್ ನೀಡಲು ಹಣವನ್ನು ಕೈಕೊಟ್ಟಳು. ನಂತರ ಆದಿತ್ಯನ ಕೈ ಹಿಡಿದುಕೊಂಡು ಬಿಲ್ ಪಾವತಿಸುವ ಕ್ಯಾಶ್ ಕೌಂಟರ್ ಕಡೆಗೆ ಹೆಜ್ಜೆ ಹಾಕ್ತಾನೆ. ಅವಳು ಕ್ಯಾಶ್ ಕೌಂಟರ್ ತಲುಪಿರುವ ಅಷ್ಟರಲ್ಲಿ ಎದುರಿನಿಂದ ಇಬ್ಬರು ಮಹಿಳೆಯರು ಅತ್ಯಂತ ಆತ್ಮೀಯತೆಯಿಂದ ಮಾತಾಡುತ್ತಾ ತಮ್ಮ ಕಡೆಗೆ ನಡೆದು ಬರುತ್ತಿರೋದು ಕಂಡು ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಗಾಗಾಯಿಸುತ್ತಾ ನಗುತ್ತಾ ರೆಸ್ಟೋರೆಂಟ್ ಒಳಗೆ ಪ್ರವೇಶಿಸಿದಾಗ ಇಬ್ಬರು ವ್ಯಕ್ತಿಗಳು ಕಾವ್ಯ ಮತ್ತು ಪವಿತ್ರ. ಅವರನ್ನು ಕಂಡ ತಕ್ಷಣ ಅಶ್ವಿನಿ ಹೆಜ್ಜೆಗಳು ತಾನಾಗಿಯೇ ನಿಧಾನವಾಗಿ ಆ ಇಬ್ಬರು ಮಹಿಳೆಯರ ಮೊದಲಿನಿಂದಲೂ ತನ್ನ ಮೇಲೆ ತೀವ್ರ ದ್ವೇಷ, ಅಸೂಯೆಯನ್ನು ಸಾಧಿಸಿದ್ರು. ಅಲ್ಲಿಗೆ ಹೋದರೆ ಅನಗತ್ಯ ರಾಧಾಂತವಾಗ್ತದೆ ಅಂತ ಭಾವಿಸಿದ ಅಶ್ವಿನಿ ರೆಸ್ಟೋರೆಂಟ್ನಲ್ಲಿದ್ದ ಜನರ ಗುಂಪಿನೊಳಗೆ ಹೋಗಿ ಅವರನ್ನು ತಪ್ಪಿಸ್ಕೊಂಡು ಹೊರನಡೆಯಲು ಸಾಧ್ಯವೇ ಅಂತ ಸುತ್ತಲೂ ನೋಡಿದ್ಲು. ಕಾವ್ಯಾಳಿಗೆ ಅಶ್ವಿನಿಯ ಮೇಲೆ ಬಹಳ ಹಿಂದಿನಿಂದಲೂ ಕೂಡ ಕೆಂಡದಂತಹ ದ್ವೇಷವಿತ್ತು. ವಾಸ್ತವವಾಗಿ ಆ ಕುತಂತ್ರಿ ಕಾವ್ಯ ತಮಿಳುನಾಡಿನ ಚೆನ್ನೈನಲ್ಲಿರುವ ಎಲ್ಲ ಪ್ರಮುಖ ಗಿಡಮೂಲಿಕೆ ಔಷಧಿ ಪೂರೈಕೆದಾರರ ಜೊತೆ ಅಕ್ರಮ ಒಪ್ಪಂದವನ್ನು ಮಾಡಿಕೊಂಡು ಅಶ್ವಿನಿಯ ಸಂಶೋಧನಾ ಸಂಸ್ಥೆಗೆ ಯಾವುದೇ ಕಚ್ಚಾ ವಸ್ತುಗಳು ಸಿಗದೆ ಥರ ಬಹಿಷ್ಕರಿಸುವ ಸಂಚನ್ನು ಮಾಡಿದ್ಲು. ಇತ್ತ ಪವಿತ್ರ ಕೂಡ ಕಾವ್ಯಾಳ ಜೊತೆ ಸೇರಿಕೊಂಡು ಅಶ್ವಿನಿಯ ವೈದ್ಯಕೀಯ ಕೌಶಲ್ಯ ಮತ್ತು ಸಾಧನೆಗಳನ್ನು ಕೀಳಾಗಿ ಕಾಣುತ್ತಾ ಹಾಗಾಗಿ ಗೇಲಿ ಮಾಡ್ತಾ ಇದ್ಲು. ಈಗ ಹಿಂತಿರುಗಿ ನೋಡಿದಾಗ ಇಬ್ಬರು ನಡುವೆ ಅಷ್ಟೊಂದು ನಿಕಟ ಆಳವಾದ ಆತ್ಮೀಯ ಸಂಬಂಧವಿರುವುದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಪವಿತ್ರ ಖಂಡಿತವಾಗಿಯೂ ಕಾವ್ಯಾಳ ಜೊತೆ ಸೇರಿ ತನ್ನ ವಿರುದ್ಧ ಮತ್ತೇನು ಕಪ್ಪು ಸಂಚನ್ನು ಮಾಡ್ತಿದ್ದಾಳೆ ಅನ್ನೋದು ಅಶ್ವಿನಿಗೆ ಯಾವುದೇ ಅನುಮಾನ ಖಂಡಿತ ಇರಲಿಲ್ಲ. ಸಾಮಾನ್ಯ ಸಂದರ್ಭಗಳಾಗಿದ್ರೂ ಕೂಡ ಅಶ್ವಿನಿ ಅವರ ಅಸಭ್ಯ ಉಪಸ್ಥಿತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ತನ್ನ ದಾರಿಯಲ್ಲಿ ತಾನು ಹೊರಟು ಬಿಡ್ತಾ ಇದ್ಲು. ಆದರೆ ಇಂದು ಅವಳ ಜೊತೆ ಅವಳ ಮುದ್ದು ಮಕ್ಕಳಾದ ಆರವ್ ಮತ್ತು ಆದಿತ್ಯ ಕೂಡ ಇದ್ದಾರೆ. ತನ್ನ ಕಣ್ಣಿನಂತಿರುವ ಪುತ್ರರು ಎದುರು ಅಹಂಕಾರಿ ಮಹಿಳೆ ಜೊತೆ ಜಗಳವಾಡಿ ವಾತಾವರಣವನ್ನು ಕೆಡಿಸಿಕೊಳ್ಳೋಕೆ ಅವಳಿಗೆ ಎಳ್ಳಷ್ಟು ಕೂಡ ಇಷ್ಟ ಇರಲಿಲ್ಲ. ಅದಕ್ಕಾಗಿಯೇ ಅಶ್ವಿನಿ ತಕ್ಷಣವೇ ಆರವ್ ಮತ್ತು ಆದಿತ್ಯನ ಕೈ ಹಿಡಿದು ಆ ಇಬ್ಬರು ಕಣ್ಣಿಗೆ ಬೀಳದಂತೆ ಬೇರೆ ದಾರಿಯ ಮೂಲಕ ಹೊರಗೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಅಶ್ವಿನಿ ಅಲ್ಲಿಂದ ಸದ್ದಿಲ್ಲದೆ ಹೊರನಡೆಯಲು ಪ್ರಯತ್ನಿಸಿದ್ರು ಕೂಡ ಕಾವ್ಯ ಮತ್ತು ಪವಿತ್ರ ಅವಳನ್ನು ನೋಡ್ಬಿಡ್ತಾರಾ? ಮಕ್ಕಳ ಎದುರು ಕಾವ್ಯ ಏನಾದರೂ ನಾಟಕ ಕೂಡ ಹಾಡ್ತಾಳಾ? ನೋಡೋಣ ಮುಂದಿನ ಭಾಗದಲ್ಲಿ ಏನಾಗಬಹುದು ಅಂತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗೋದು ತುಂಬ ಇಂಪಾರ್ಟೆಂಟ್ ನನಗೆ.